क्या तुम जानती हो ऑपरेशन सिंदूर क्या था? हाँ, वो एक ऐसा मिशन था जहां जवानों ने अपनी देश की रक्षा के लिए अपनी जान की बाजी लगा दी थी। सही कहा। वहाँ सिर्फ गोलियों की आवाज नहीं थी, वहाँ था देशभक्ति का जुनून, हिम्मत और त्याग। सोचो, ठंडी रातें, ऊंचे पहाड़ और हर पल मौत का खतरा, फिर भी वो मुस्कुराते हुए कहते थे, देश पहले मैं बाद में। यही तो असली वीरता है कुलसुम। ऑपरेशन सिंदूर ने दिखा दिया कि भारत का हर एक सिपाही चलता फिरता तिरंगा है। उनकी इस कुर्बानी से आज हम सब आज़ाद हैं। उनके बिना शायद ये आज़ादी अधूरी होती। मैं सलाम करता हूँ उन वीरों को जिनकी वजह से भारत आज सिर ऊंचा कर खड़ा है। Here comes a touching tribute to our soldiers by class 9 students. जश्न है भारत, रग रग में है जीत की आदत, ऐसा हुनर दुश्मन भी सलामी दे। तू सूरज हम तेरे उजाले, तुझसे जुदा नहीं होने वाले, आखिर तक हम सफर तिरंगे के। जय हिंद जो नस नस में है, हर बाजी फिर बस में है, इंसान के हिंदुस्ता बोले, Soldiers, ಈ ಸಲ ದೀಪಾವಳಿಗೆ 15 days leave sanction ಆಗಿದೆ. Now you can go and celebrate Deepavali with your family. Yes sir. ಹೆಲೋ ಅಮ್ಮ. ಅಮ್ಮ, ಈ ಸಲ ಹಬ್ಬಕ್ಕೆ ಮನೆಗ್ ಬರ್ತಿದ್ದೀನಮ್ಮ. ನೀನ್ ಬರೋ ದಾರಿನೇ ಕಾಯ್ತಿದ್ದೀನಿ ಕಂದ. ಅಮ್ಮ, ಅಪ್ಪ, ನಿಮ್ಮ ಮದುವೆ ಆ್ಯನಿವರ್ಸರಿಗೆ ಕಾಶ್ಮೀರಿಗೆ ಟಿಕೆಟ್ ಬುಕ್ ಮಾಡಿದ್ದೀನಿ, ಓಡ್ ಬನ್ನಿ. ಸರಿ ಮಗ್ನೆ, ಆಯ್ತು. ಹಾಯ್ ಫ್ರೆಂಡ್ಸ್, ಈ ವೀಕೆಂಡ್ ಎಲ್ಲಾರು ಟ್ರಿಪ್ ಹೋಗೋದ ಅನ್ಕೊಂಡಿದ್ದೀನಿ ಕಣ್ರೋ. ಎಲ್ಲಾದ್ರೂ ಹೋಗೋದ ಐಡಿಯಾ ಹೇಳ್ರ ಸ್ವಲ್ಪ. ಎಲ್ಲಿಗೆ ಹೋಗೋದಾ? ಕಾಶ್ಮೀರ್ಗೆ ಹೋಗೋಣ ರೀ. ಮಕ್ಕಳಿಗೆ ಹಾಲಿಡೇಸ್ ಬರ್ತಾ ಇದೆ. ನಾವು ಹೊರಗಡೆ ಹೋಗಿ ತುಂಬಾ ದಿನ ಆಯ್ತು. ಎಲ್ಲಾದ್ರೂ ಟ್ರಿಪ್ ಹೋಗ್ಬೇಕಣ್ರಿ. ಎಲ್ಲಿಗೆ ಹೋಗೋದ ಮಕ್ಳೇ? ಕಾಶ್ಮೀರ್ಗೆ ಹೋಗೋಣ. ನೀವೆಲ್ಲರೂ ಕಾಶ್ಮೀರ್ ಬಂದಿದ್ದೀರಾ. ಇಲ್ಲಿಗೆ ಬಂದು ಪಲ್ಗಾಮನ ಊರ್ ನೋಡದೆ ಇದ್ರೆ ಕಾಶ್ಮೀರ್ ಬಂದಿರೋದೇ ಬೆಸ್ಟ್. ಬಂದ್ರು ಆ ಪ್ಲೇಸ್ ನೋಡ್ಕೊಂಡ್ ಬರೋದಾ?
ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಉಗ್ರರು ಈ ರೀತಿಯಾದಂತಹ ಕೃತ್ಯವನ್ನ ಎಸಗಿದ್ದು 2 ಪ್ರವಾಸಿಗರು ಮೃತಪಟ್ಟಿದ್ದಾರೆ. ಉಗ್ರರ ಗುಂಡಿನ ದಾಳಿಯಲ್ಲಿ 12 ಪ್ರವಾಸಿಗರಿಗೆ ಗಾಯ ಆಗಿದೆ. ಆಂಬ್ಯುಲೆನ್ಸ್ ಮುಖೇನವಾಗಿ ಗಾಯಾಳುಗಳನ್ನ ರವಾನೆ ಮಾಡುವ ಕಾರ್ಯ ನಡೀತಾ ಇದೆ. ಕಣ್ಣ ಮುಚ್ಚೆ ಕಾಡೆಗೂಡೆ ಆಟ ನಮ್ಮ ಬಾಳು, ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು ಹೇಳು. ಕಣ್ಣ ಮುಚ್ಚೆ ಕಾಡೆಗೂಡೆ ಆಟ ನಮ್ಮ ಬಾಳು, ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು ಹೇಳು. ಅಯ್ಯೋ ನನ್ನ ಪ್ರೀತಿ ಶವ ಚಿತೆ ಏರುತ್ತಿದೆ, ವ್ಯಥೆ ಜೊತೆ ಕಥೆ ಮುಗಿದಿದೆ. ನಾವೇನ್ ಪಾಪ ಮಾಡಿದೀವಿ ನಿಮ್ಗೆ? ನನ್ನ ಯಾಕೆ ಬಿಟ್ಟಿದ್ದೀರಾ? ನನ್ನ ಸಾಯಿಸ್ಬಿಡಿ. ಹೋಗಿ ನಿಮ್ ದೇಶದಲ್ಲೋ ಕೇಳು, ಕಾಶ್ಮೀರ ನಮ್ದು ಅಂತ. ವಿಧಿಯ ನಾಟಕ, ವಿಧಿಯ ನಾಟಕ, ಓ ವಿಧಿಯ ನಾಟಕ, ನನ್ನ ಬದುಕು ಸೂತಕ. ಹಲೋ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಇಮಿಡಿಯೇಟ್ಲಿ ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊಳ್ಳಿ. ಎಸ್ ಸರ್, ಐ ಆಮ್ ರೆಡಿ ಸರ್. ಅಮ್ಮ, ಹೆಡ್ ಆಫೀಸ್ ಇಂದ ಕಾಲ್ ಬಂದಿದೆ, ನಾನು ಈಗಲೇ ಡ್ಯೂಟಿಗೆ ಹೋಗ್ಬೇಕು. ಈಗ ತಾನೇ ಬಂದಿದ್ಯಾ? ಆಗ್ಲೇ ಹೋಗ್ಬೇಕಾ? ಇರೋ, ನನ್ನ ಕೈಯಾರೆ ಊಟ ಮಾಡಿಸ್ತೇನೆ. ಅಮ್ಮ, ಬೇಜಾರು ಮಾಡ್ಕೋಬೇಡಿ ಅಮ್ಮ. ಮುಂದಿನ ಬಾರಿ ಮನೆಗೆ ಬಂದಾಗ ಖಂಡಿತ ನಿಮ್ಮ ಕೈಯಾರೆ ಊಟ ಮಾಡ್ತೀನಿ. ದಯವಿಟ್ಟು ನನಗೆ ಆಶೀರ್ವಾದ ಮಾಡಿ ಕಳಿಸ್ಕೊಡಿ ಅಮ್ಮ. ದೇಶ ಕಾಯೋ ವೀರ ಹೋಗಿ ಬಾ, ಇದು ಪ್ರೇಮ ತಿಲಕ. वक्त आ गया है खून का बदला खून से लेने का. इंडियन आर्मी ने ये जंग शुरू नहीं की थी, बट वी विल bloody hell finish it. आवाज तो जोश, आवाज तो जोश, जय हिंद, आवाज तो जोश, आवाज तो जोश, जय हिंद. ಹಿಂದೂಸ್ಥಾನ ಗೊತ್ತೇನೋ, ಧರ್ಮ ಕಾಯೋ ಹಿಮಾಲಯ. ಹಿಂದೂ ಶಕ್ತಿ ಗೊತ್ತೇನೋ, ದುಷ್ಟ ವಿಶ್ವ ಬಚಾಲಯ. ಒತ್ತೆಗಿಟ್ಟನು ಟಿಪ್ಪು ತಾಯಿ ನೆಲಕ್ಕೆ, ಕಲಿಗಳು ಬೇಕೋ ಈ ನೆಲಕ್ಕೆ. ಕೇಸರಿಯ ಬಿಳಿ ಕಚ್ಚೆಯಲ್ಲಿ ಹೊಳೆ ಹೊಳೆವ ಧರ್ಮಚಕ್ರ. ಭಾರತದ ಈ ಬಾವುಟವೇ ಚಿರ ವಿಶ್ವ ಶಾಂತಿ ಪತ್ರ. ಹೇಳಿ ವಂದೇ ಮಾತರ, ಹೇಳಿ ವಂದೇ ಮಾತರ. ಹಿಂದೂಸ್ಥಾನ ಗೊತ್ತೇನೋ, ಧರ್ಮ ಕಾಯೋ ಹಿಮಾಲಯ. ಕೊಟ್ಟ ಮಾತಿನಂತೆ ನನ್ನ ಮತ್ತೆ ನನ್ನ ತಾಳ್ಮಡಿನ ಸೇರ್ತಿದೆಯೋ ಗೊತ್ತಿಲ್ಲ, ಆದರೆ ನನ್ನ ಭಾರತಾಂಬೆಯ ಮಡಿಲನ್ನ ಸೇರ್ತಾ ಇದ್ದೀನಿ. ಆದರೆ ನಮ್ಮ ಮತ್ತೆ ನನ್ನ ತಾಳ್ಮಡಿನ ಸೇರ್ತಿದೆಯೋ ಗೊತ್ತಿಲ್ಲ. ಆಕಾಶವಾಣಿ ಮೈಸೂರು ಎಫ್ಎಂ ಕಂಪನಾಂಕ 100.6 ಮೆಗಾಹರ್ಟ್ಜ್. ಶತ್ರುಗಳ ವಿರುದ್ಧ ನಡೆಯುತ್ತಿರುವ ಯುದ್ಧದಲ್ಲಿ ಭಾರತೀಯ ಸೈನಿಕರು ಮೃತಪಟ್ಟಿದ್ದಾರೆ. ಅಪ್ಪ, ಯಾಕಪ್ಪ ಈ ಬಟ್ಟೆಗಳನ್ನ ತಂದಿದ್ದೀರಾ? ನನ್ ಕೂಸು, ನನ್ ಮಗ ಏನ್ರಪ್ಪ? ಅಮ್ಮ, ಇದು ದೇಶಕ್ಕಾಗಿ ಹೋರಾಡಿ ತನ್ನ ಪ್ರಾಣವನ್ನೇ ಕಳೆದುಕೊಂಡ ವೀರ ಯೋಧರ ವಸ್ತ್ರ. ಭಯ ಪಡ್ಬೇಡಿ ಅಮ್ಮ, ನಿಮ್ ಮಗ ಕ್ಷೇಮವಾಗೇ ಇದ್ದಾನೆ. ಸೋಲ್ಜರ್
ಅಮ್ಮ ಹೊಟ್ಟೆ ತುಂಬಾ ಹಸಿತಾ ಇದೆ ಅಮ್ಮ, ನಿಮ್ ಕೈಯಾರೆ ನನಗೆ ಕೈ ತುತ್ತು ತಿನ್ನಿಸ್ತೀರಾ? ಕೈ ಬೆರಳಿನ ತುತ್ತಿಗೆ ದೇವರಿಗೆ ಶರಣು. ನಮ್ಮ ಯೋಧರು ನಮ್ಮ ದೇಶಕ್ಕೆ ಎಷ್ಟು ಮುಖ್ಯವೋ ಅವರ ಕುಟುಂಬಕ್ಕೂ ಅಷ್ಟೇ ಮುಖ್ಯ. ಪ್ರಾಣದ ಹಂಗು ತೊರೆದು ಗಡಿಭಾಗದಲ್ಲಿ ಹೋರಾಡುವ ಯೋಧರು ತಮ್ಮ ಜೀವನದ ಕಡೆ ದಿನಗಳನ್ನು ಅವರ ಕುಟುಂಬದೊಂದಿಗೂ ಸಹ ಕಳೆಯಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸೋಣ. Applause for our amazing performers, and you truly brought this message to life. Thank you.